ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾರೆಟ್ ತುರಿದ್ಬಿಟ್ಟು ಈಸಿಯಾಗಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕ್ಯಾರೆಟ್ ಹೆಲ್ತ್ಗೂ ಒಳ್ಳೆಯದು, ಡಯಟ್ ಮಾಡೋರ್ಗೂ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ ಸೂಪರಾಗಿ ಬರುತ್ತೆ ಪಲ್ಯ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಕಲ್ತ್ಕೊಳ್ಳೋರು ಆರಾಮಾಗಿ ಕಲ್ತ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇರೋರು ನೋಡಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೋತೀರ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಇಲ್ಲಿ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಒಂದು 4 ರಿಂದ 5 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪನೇ ತುರ್ಕೊಂಡಿದ್ದೀನಿ. ಇದೇ ಥರನೇ ತುರ್ಕೊಳ್ಳಿ. ಚಪಾತಿಗೆ ತೀರಾ ಚಿಕ್ಕದು ಹೋಲಲ್ಲಿ ತುರ್ಕೊಂಡ್ರೆ ಅದು ಎಲ್ಲ ಅದರಲ್ಲೇ ಕರ್ಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಹೋಲಲ್ಲಿ ದಪ್ಪನೇ ತುರ್ಕೊಂಡಿದ್ದೀನಿ. 1 ಬೌಲ್ ಕ್ಯಾರೆಟು. ಇದಕ್ಕೆ ಒಂದು 3 ಸ್ಪೂನಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಇದನ್ನು ಬಿಸಿ ಮಾಡಿ ಪೌಡ್ರ್ ಮಾಡಿ ಹಾಕ್ಬಿಟ್ರೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಫ್ಲೇವರ್ ಕ್ಯಾರೆಟ್ ಪಲ್ಯ. ಬೇಕಿದ್ರೆ ಟೇಸ್ಟ್ ಮಾಡಿ ಒಂದ್ಸಲ ಮಾಡಿಕೊಂಡು ಹೇಗಿತ್ತು ಅಂತ ನೀವೇ ಕಂಡ್ಕೊಳ್ಳಿ. 1 ಬೌಲ್, ಚಿಕ್ಕದೊಂದು ಕಪ್ಪು ಕಡಲೆ ಬೀಜ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ ಇಟ್ಕೊಂಡಿದ್ದೀನಿ, ಅಂದರೆ ಒಣಮೆಣಸಿನ ಪೌಡ್ರು 1 ಸ್ಪೂನಷ್ಟು. ಒಣಮೆಣಸಿನ್ಕಾಯಿ ಹಾಕಿದ್ರೆ ಅದ್ರಲ್ಲಿ ಗೊತ್ತಾಗಲ್ಲ, ಆಮೇಲೆ ತಿನ್ಬಿಟ್ಟು ಖಾರ ಆಗುತ್ತೆ ಅಂದ್ಬಿಟ್ಟು ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಮೆಣಸಿನ್ಕಾಯಿ ಜಾಸ್ತಿ ಅಕಸ್ಮಾತ್ ತಿನ್ನೋದ್ರಲ್ಲಿ ಸಿಗ್ಬಿಟ್ರೆ ಖಾರ ಅಂತ ಅನ್ಕೋತಾರೆ. ಅದರಿಂದ ಒಣಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. 2 ಕಲರ್ ಒಂದೇ ಇರೋದ್ರಿಂದ ಅಚ್ಕಾರದ ಪೌಡ್ರ್ ಹಾಕ್ತಾ ಇದ್ದೀನಿ. ಅರಿಶಿನ ಪೌಡ್ರ್ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡ್ರ್ ತಗೊಂಡಿದ್ದೀನಿ. ಸಾಸಿವೆ, ಕರಿಬೇವು, ಉಪ್ಪು, 1 ರಿಂದ 2 ಚಿಕ್ಕದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಈಸಿಯಾಗಿ ಹೇಗೆ ಕ್ಯಾರೆಟ್ ಪಲ್ಯ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತ ಬನ್ನಿ. ನೋಡಿ, ಕಡಲೆ ಬೀಜ ಒಂದು ಸ್ವಲ್ಪನೇ ಒಂದು ಚಿಕ್ಕದೊಂದು ಬೌಲ್ ಹುರಿದು ಇಟ್ಕೊಂಡಿದ್ದೀನಿ. ಸಿಪ್ಪೆ ಯಾವುದೇ ಕಾರಣಕ್ಕೂ ತೆಗಿಯೋಕೆ ಹೋಗ್ಬಿಡಿ. ಕಡಲೆ ಬೀಜ ಪ್ರತಿ ಸಲ ಹೇಳ್ತೀನಿ, ಸಿಪ್ಪೆ ಸಮೇತ ಹುರಿದು ಹಾಕಿ ಏನೂ ಆಗಲ್ಲ. ಅಷ್ಟು ಅದಕ್ಕೆ ಮಾತ್ರ ಹುರ್ಕೊಳ್ಳಿ. ಅದನ್ನೊಂದೇ 1 ರೌಂಡು ಮಿಕ್ಸಿಗೆ ಹಾಕ್ಬಿಟ್ಟು ಕ್ಯಾರೆಟ್ ಪಲ್ಯ ಎಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಏನು ಬೇಕಾಗಲ್ಲ ಕ್ಯಾರೆಟ್ ಪಲ್ಯಕ್ಕೆ. 2 ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ತಿಕ್ಕಿದ ತಕ್ಷಣ ಕೆಲವರು ಕಡಲೆಬೇಳೆ ಹಾಕ್ತಾರೆ. ನಾನೇನು ಕಡಲೆಬೇಳೆ ಹಾಕಲ್ಲ, ಕಡಲೆ ಬೀಜ ಹಾಕೋದ್ರಿಂದ. ನೀವು ಬೇಕಿದ್ರೆ ಕಡಲೆಬೇಳೆನೂ ಹಾಕೋಬೋದು, ಕಡಲೆ ಬೀಜನೂ ಹಾಕೋಬೋದು. ನಮ್ಮ ಮನೇಲಿ ಏನು ಕಡಲೆಬೇಳೆ ಅಷ್ಟು ಇಷ್ಟಪಡಲ್ಲ ಕ್ಯಾರೆಟ್ ಪಲ್ಯಕ್ಕೆ, ಅದಕ್ಕೆ ಹಾಕ್ತಾ ಇಲ್ಲ. ನೋಡಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ತಿರುಗಿಸ್ಕೊಳ್ಳಿ. ಇದೆರಡು ಹಾಕ್ಕೊಂಡು 2 ರಿಂದ 3 ಸೆಕೆಂಡ್ ತಿರುಗಿಸ್ಕೊಳ್ಳಿ. ನೋಡಿ, 3 ಸೆಕೆಂಡ್ ಈರುಳ್ಳಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ನೆಕ್ಸ್ಟ್ ಕ್ಯಾರೆಟ್ ತುರ್ಕೊಂಡಿದ್ದೀನಲ್ಲ ಹಾಕ್ಕೊಂಬಿಡಿ. ಕ್ಯಾರೆಟ್ ಹಾಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳಿ. ನೋಡಿ, 2 ಸೆಕೆಂಡ್ ತಿರುಗಿಸ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋದು ನಾನು ಎಷ್ಟು ಬೇಕೋ ಅಷ್ಟು ಅಂದಾದ್ಮೇಲೆ ಹಾಕ್ತಾ ಇದ್ದೀನಿ. ಒಣಮೆಣಸಿನ ಪೌಡ್ರು. ನೆಕ್ಸ್ಟು ಸಾಲ್ಟು ಅಷ್ಟೇ ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಿ. ನಾನು ಅಂದಾದ್ಮೇಲೆ ಹಾಕ್ತೀನಿ. ಒಂದು ಸ್ವಲ್ಪ ಸಾಲ್ಟು ಅದಕ್ಕೆ ಹಾಕ್ಬಿಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಬಿಡಿ. ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಂಬಿಡಿ. ನೋಡಿ, ಚೆನ್ನಾಗಿ ತಿರುಗಿಸಿದ್ದೀನಿ. 1/4 ಗ್ಲಾಸಷ್ಟು ಅಳತೆ ಮಾಡ್ಕೊಳ್ಳಿ. ಕಾಫಿ ಕುಡಿತೀರಲ್ವ, ಆ ಥರ ಗ್ಲಾಸ್ಗಳಲ್ಲಿ, ಸ್ಟೀಲ್ ಗ್ಲಾಸ್ಗಳಲ್ಲಿ 1/4 ಗ್ಲಾಸಷ್ಟು ನೀರು ಹಾಕ್ಬಿಡಿ. ನೋಡಿ, ನಾನು ಇಲ್ಲಿ ಅಂದಾದ್ಮೇಲೆ 1/4 ಗ್ಲಾಸಷ್ಟು ಮಾತ್ರ ಹಾಕಿದ್ದೀನಿ. ಕ್ಯಾರೆಟ್ ಪಲ್ಯಕ್ಕೆ ಏನು ಜಾಸ್ತಿ ನೀರು ಬೇಕಾಗಲ್ಲ. ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಕ್ಯಾಪ್ ಹಾಕ್ಬಿಡಿ. ಒಂದು 3 ನಿಮಿಷ ಕ್ಯಾಪ್ ಹಾಕ್ಬಿಟ್ಟು ಮುಚ್ಚಿಬಿಡಿ. ಇದ್ರ ಮೇಲೆ ಈ ಥರ ತಿರುಗಿಸ್ಕೊಂಡು ಕ್ಯಾಪ್ ಹಾಕ್ಬಿಡಿ. ನೋಡಿ, ಸ್ವಲ್ಪ 1/4 ಗ್ಲಾಸ್ ನೀರು ಹಾಕಿರೋದ್ರಿಂದ ಚೆನ್ನಾಗಿ ನೀರು ಒಂದು ಸ್ವಲ್ಪನೂ ಇಲ್ಲ. ಇದು ಈ ಥರ ನೀರು ಹಿಂಗಿದ ತಕ್ಷಣ ಕಡಲೆ ಬೀಜಿಸ್ಕೊಂಡು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೀನಲ್ವ ತರಿಯಾಗಿ ನೋಡ್ಕೊಳ್ಳಿ. ಈ ಥರ ತರಿಯಾಗಿ ಹುರಿದು ಇಟ್ಕೊಂಡಿರೋದು ಹಾಕ್ಬಿಟ್ಟು ತಿರುಗಿಸ್ಬಿಡಿ. ಸಖತ್ತಾಗಿರುತ್ತೆ ಫ್ಲೇವರು, ಟೇಸ್ಟು ಎಲ್ಲ ಸೂಪರಾಗಿರುತ್ತೆ. ಹಾಕ್ಕೊಂಡ್ಬಿಟ್ಟು ತಿರುಗಿಸ್ಕೊಂಡ್ಬಿಡಿ. ನೋಡಿ, ಬಿಸಿ ಈಸಿ ರೆಸಿಪಿ ಕ್ಯಾರೆಟ್ ಪಲ್ಯ ರೆಡಿ ಆಗಿದೆ. ಕಲ್ತ್ಕೊಳ್ಳೋರಿಗೆ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು ಪರವಾಗಿಲ್ಲಪ್ಪ ಚೆನ್ನಾಗಿ ಮಾಡಿದ್ದಾರೆ ಅನ್ಕೋತೀನಿ ನಾನು.
ಕಲ್ತ್ಕೊಳ್ಳೋರ್ಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಇದರಲ್ಲೇನು ಗ್ಯಾಸ್ಟ್ರಿಕ್ ಬರೋಂಥದ್ದು ಏನಿಲ್ಲ. ಡಯಟ್ ಮಾಡೋರ್ಗೂ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡಿ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪ್ರತಿ ಸಲ ಹೇಳ್ತಾ ಇರ್ತೀನಿ, ನೋಡ್ಬಿಟ್ಟು ವಿಡಿಯೋ ಮುಂದೆ ತಳ್ಳಬೇಡಿ. ಸ್ವಲ್ಪ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಸಲ ಹೇಳ್ತೀನಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.